ನಮಸ್ತೆ ಬಂಧುಗಳೇ ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. 2 ತಿಂಗಳ ಹಿಂದೆ ನಾನು ವಿಡಿಯೋ ಮಾಡಿ ಯಾವ ಪ್ರಿಡಿಕ್ಷನ್ ಮಾಡಿದ್ದೆ, ಬಿಹಾರಲ್ಲಿ ಯಾರೂ ಮಾಡದಿರ್ತಕ್ಕಂಥ ಪ್ರಿಡಿಕ್ಷನ್ ನಾನು ಮಾಡಿದ್ದೆ. ಕನಿಷ್ಠ 180 ಸೀಟ್ ಬರುತ್ತೆ, ಗರಿಷ್ಠ 210ವರೆಗೂ ಹೋಗುತ್ತೆ ಅಂತ ಹೇಳಿ ನನ್ನ ಮಾತು ಸತ್ಯ ಆಗಿದೆ. ಆ ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇನ್ನೊಂದು ಖುಷಿಯನ್ನು ನಾನು ಹಂಚ್ಕೊಳ್ಳೇಬೇಕಾಗಿದೆ. ಏನು ಈ ಬಿ ಜೆ ಪಿ ಮೇಲೆ ಅಥವಾ ಎನ್ ಡಿ ಎ ಮೇಲೆ ಒಂದು ಆರೋಪ ಇತ್ತು, ಮುಸಲ್ಮಾನರು ಇವ್ರಿಗೆ ಓಟ್ ಹಾಕೋದಿಲ್ಲ ಅಂಥೇಳಿ. ಅದನ್ನು ಸಂಪೂರ್ಣವಾಗಿ ತೊಡೆದಾಕಿದೆ ಈ ಬಾರಿಯ ಬಿಹಾರ್ ರಿಸಲ್ಟು. ಏನು ಒಂದು 243 ಕ್ಷೇತ್ರದಲ್ಲಿ ಚುನಾವಣೆ ಆಗಿದೆ, ಅದರಲ್ಲಿ ಆಲ್ಮೋಸ್ಟ್ 80% ಸೀಟ್ಗಳಲ್ಲಿ ಬಿ ಜೆ ಪಿಗೆ ಅಥವಾ ಎನ್ ಡಿ ಎಗೆ ದೊಡ್ಡ ಪ್ರಮಾಣದ ಗೆಲುವಾಗಿದೆ. ಇಷ್ಟು ಅಭೂತಪೂರ್ವವಾದ ವಿಜಯಕ್ಕೆ ನಾವು ಮುಸಲ್ಮಾನ ವೋಟರ್ಗಳನ್ನ ದೂರ ಇಟ್ಟರೆ ಈ ದೊಡ್ಡ ವಿಜಯ ಬರ್ತಾ ಇರಲಿಲ್ಲ ಅಂತ ನನಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಚುನಾವಣೆಯಲ್ಲಿ ಬಹಳ ದೊಡ್ಡ ಫ್ಯಾಕ್ಟರ್ ಅಂತ ಹೇಳಿದ್ರೆ, ಒಂದು ಎನ್ ಡಿ ಎಗಿದ್ದಂತಹ ಒಂದು ಸೋಷಿಯಲ್ ಇಂಜಿನಿಯರಿಂಗ್, ಏನು ಫಾರ್ವರ್ಡ್ ಕಮ್ಯುನಿಟಿಗಳು ಹೇಳ್ತವೆ ಅವು ಕೂಡ ಜೊತೆಲಿದ್ವು, ಒ ಬಿ ಸಿ ಸಮುದಾಯಗಳ ಜೊತೆಲಿದ್ವು, ಎಕ್ಸ್ಟ್ರೀಮ್ಲಿ ಬ್ಯಾಕ್ವರ್ಡ್ ಕಮ್ಯುನಿಟಿಗಳು, ಅತ್ಯಂತ ಹಿಂದುಳಿದ ಸಮುದಾಯಗಳು ಜೊತೆಲಿದ್ವು, ದಲಿತ ಸಮುದಾಯಗಳು ಜೊತೆಲಿದ್ವು, ಮಹಾದಲಿತ ಸಮುದಾಯಗಳು, ದಲಿತರಲ್ಲೇ ಅತ್ಯಂತ ಹಿಂದುಳಿದ ಸಮುದಾಯಗಳು ಅವು ಕೂಡ ಜೊತೆಲಿದ್ವು, ಯಾದವ ಸಮುದಾಯ ಕೂಡ ಜೊತೆಲಿತ್ತು, ಜೊತೆಗೆ ಮುಸಲ್ಮಾನ್ ಸಮುದಾಯ ಕೂಡ ಜೊತೆಲಿತ್ತು. ಅದರಲ್ಲಿ ಅತಿ ಹೆಚ್ಚು ಮುಸಲ್ಮಾನ್ ಸಮುದಾಯದ ಹೆಣ್ಣುಮಕ್ಕಳು ಗಟ್ಟಿಯಾಗಿ ನಿತೀಶ್ ಅವರ ಮತ್ತು ಮೋದಿಯವರ ಹಿಂದೆ ನಿಂತಿದ್ದರು. ನೋಡಿ, ಅನೇಕ ಪೋಲ್ ರಿಸಲ್ಟ್ಗಳೇನು ತೋರಿಸಿದ್ವು ಅಂತ ಹೇಳಿದ್ರೆ ಸುಮಾರು 65%ಗಿಂತ ಹೆಚ್ಚು ಮಹಿಳಾ ಓಟ್ಗಳು. ನೋಡಿ, ಬಿಹಾರಲ್ಲಿ ಸರಿ ಒಂದು ರೆಕಾರ್ಡ್ ಆಗಿದೆ, ಬಹುಶಃ ಭಾರತದಲ್ಲಿ ದೊಡ್ಡ ರೆಕಾರ್ಡ್ ಅನಿಸುತ್ತೆ. ಪುರುಷರ ಮತದಾನದ ಪ್ರಮಾಣಕ್ಕಿಂತ 7% ಹೆಚ್ಚು ಮತದಾನ ಮಹಿಳೆಯರಿಂದ ಆಗಿದೆ ಅಂತ ಹೇಳಿ. 78% ಪುರುಷರಿಗಿಂತ ಹೆಚ್ಚು ಮಹಿಳೆಯರು ಮತದಾನ ಮಾಡಿದ್ದಾರೆ. ಸರಿ, ದೊಡ್ಡ ಪ್ರಮಾಣದಲ್ಲಿ ಮತದಾನ ಮಾಡಿದರೆ ಅದರಲ್ಲಿ 65%ಗಿಂತ ಹೆಚ್ಚು ಮಹಿಳೆಯರ ಮತಗಳು ಎನ್ ಡಿ ಎಗೆ ಬಿದ್ದಿದೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಬೇರೆ ಎಲ್ಲ ಸಮುದಾಯಗಳನ್ನ ಲೆಕ್ಕ ಹಾಕ್ಕೊಂಡು ಎಲ್ಲ ಇದು ಮಾಡೋದನ್ನು ಕೂಡ ಯಾದವ ಸಮುದಾಯದ ಹೆಣ್ಮಕ್ಳ ಓಟು ಮತ್ತು ಮುಸಲ್ಮಾನ್ ಸಮುದಾಯದ ಹೆಣ್ಮಕ್ಳ ಓಟು ಎನ್ ಡಿ ಎಗೆ ದೊಡ್ಡ ಪ್ರಮಾಣದಲ್ಲಿ ಬಿದ್ದಿರೋದಕ್ಕೇನೆ ಈ ಲ್ಯಾಂಡ್ ಸ್ಲೈಡ್ ವಿಕ್ಟರಿ ಆಗೋಕ್ಕೆ ಸಾಧ್ಯ ಆಗಿದೆ. ನಾನು ಒಂದು ಮಾತು ಹೇಳಿದೆ ನನ್ನ ವಿಡಿಯೋ ಮಾಡೋ ಸಂದರ್ಭದಲ್ಲಿ. ನೋಡಿ, ಈ ಸೀಮಾಂಚಲ ಭಾಗ ಅಂತ ಏನು ಹೇಳಿದೆ ಅಂದರೆ ಪಶ್ಚಿಮ ಬಂಗಾಳದ ಕಡೆಗಿರ್ತಕ್ಕಂಥ ಬಿಹಾರದ ಭಾಗ, ಅದರಲ್ಲಿ ಅರಾರಿಯಾ ಬರುತ್ತೆ, ಕಟಿಹಾರ್ ಬರುತ್ತೆ, ಕಿಶನ್ಗಂಜ್ ಬರುತ್ತೆ, ಪೂರ್ಣಿಯಾ ಬರುತ್ತೆ. ಇವೆಲ್ಲ ಈ ಥರ ಜಿಲ್ಲೆಗಳು ಮೋರ್ ದೆನ್ 60% ಮುಸಲ್ಮಾನ್ ಮತದಾರರು ಇರ್ತಕ್ಕಂಥದ್ದು. ಮೋರ್ ದೆನ್ 60%. ಇಡೀ ಸೀಮಾಂಚಲ ಪ್ರದೇಶದಲ್ಲಿ 24 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗಳಿದೆ, 40ರಿಂದ 60% ಮುಸಲ್ಮಾನರ ಓಟ್ಗಳಿರ್ತಕ್ಕಂಥದ್ದು. ಮುಸಲ್ಮಾನರ ಬೆಂಬಲ ಇಲ್ಲದೆ ಇದ್ದರೆ ಅಲ್ಲಿ ಸೀಟ್ಗಳನ್ನ ಗೆಲ್ಲೋದೇ ಭಾಳ ಕಷ್ಟ. ಕಳೆದ ಬಾರಿನೂ ಪ್ರಿಡಿಕ್ಷನ್ ಆಗಿತ್ತು, ಮುಸಲ್ಮಾನ್ ಹೆಣ್ಣುಮಕ್ಕಳು ಎನ್ ಡಿ ಎಗೆ ಓಟ್ ಹಾಕ್ತಾರೆ ಅಂಥೇಳಿ. ಕಳೆದ ಚುನಾವಣೆಯಲ್ಲಿ 2020ರ ಚುನಾವಣೆಯಲ್ಲಿ 24 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳನ್ನು ಎನ್ ಡಿ ಎ ಗೆದ್ದಿತ್ತು, 7 ಕ್ಷೇತ್ರಗಳನ್ನು ಮಹಾಗಠಬಂಧನ್ ಗೆದ್ದಿದ್ರೆ, 5 ಕ್ಷೇತ್ರಗಳನ್ನು ಒವೈಸಿಯವರ MIM ಪಕ್ಷ ಗೆದ್ದಿತ್ತು. ಆದರೆ ಈ ಬಾರಿ 24ರಲ್ಲಿ 16ಕ್ಕೂ ಹೆಚ್ಚು ಸೀಟುಗಳನ್ನ ಎನ್ ಡಿ ಎ ಗೆಲ್ತಾ ಇದೆ ಅಂತ ಹೇಳಿದ್ರೆ, ಅದರಲ್ಲೂ ಕೂಡ ಮುಸಲ್ಮಾನರು ಅತ್ಯಂತ ಹೆಚ್ಚು ಬಾಹುಳ್ಯ ಇರ್ತಕ್ಕಂತಹ ಅರಾರಿಯಾದಲ್ಲಿ, ಕಿಶನ್ಗಂಜಲ್ಲಿ, ಪೂರ್ಣಿಯಾದಲ್ಲಿ, ಕಟಿಹಾರ್ನಲ್ಲಿ, ಈ ಜಿಲ್ಲೆಗಳಲ್ಲೂ ಕೂಡ ಎನ್ ಡಿ ಎ ಗೆಲ್ತಾ ಇದೆ ಅಂತ ಹೇಳಿದ್ರೆ ಮುಸಲ್ಮಾನ್ ಹೆಣ್ಣುಮಕ್ಕಳು ಓಟ್ ಹಾಕಿದ್ದಾರೆ, ದೊಡ್ಡ ಪ್ರಮಾಣದಲ್ಲಿ ಓಟ್ ಹಾಕಿದ್ದಾರೆ ಎನ್ ಡಿ ಎಗೆ. ಕಳೆದ ಬಾರಿ ಉತ್ತರ ಪ್ರದೇಶದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದೊಡ್ಡ ಮಟ್ಟಕ್ಕೆ ಪೋಸ್ಟರ್ಗಳು ಹೇಳಿದರು ಮುಸಲ್ಮಾನ್ ಹೆಣ್ಮಕ್ಳು ಯೋಗಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿ. ರಿಸಲ್ಟ್ ಅದೇ ರೀತಿ ಬಂದಿತ್ತು. ಅದು ಬಿಹಾರಲ್ಲಿ ಬಂದಿರತಕ್ಕಂತಹ ಏನು ಈ ಓಟ್ಗಳಿದೆ, ಎಸ್ಪೆಷಲಿ ಈ ಸೀಟ್ಗಳೇನಿದೆ, ಈ ಸೀಟ್ಗಳಲ್ಲಿ ದೊಡ್ಡ ಪ್ರಮಾಣದ ಜಯ ಸಿಕ್ಕಿರೋದು ಅದನ್ನು ಅಥೆಂಟಿಕೇಟ್ ಮಾಡುತ್ತೆ. ಅಂದರೆ ನೀವು ಡೆವಲಪ್ಮೆಂಟ್ ಮತ್ತು ಸುರಕ್ಷತೆ ಇವೆರಡೂ ಇವತ್ತು ಹೆಣ್ಣುಮಕ್ಕಳಿಗೆ ತುಂಬ ಕನ್ಸರ್ನ್ ಇರ್ತಕ್ಕಂಥದ್ದು. ಎಲ್ಲ ಹೆಣ್ಣುಮಕ್ಕಳು, ಯಾವುದೇ ಧರ್ಮದವರಿರಲಿ, ಯಾವುದೇ ಜಾತಿಯವರಿರಲಿ, ಅವರ ಸುರಕ್ಷತೆ ನೋಡ್ತಾರೆ, ಕುಟುಂಬದ ಸುರಕ್ಷತೆ ನೋಡ್ತಾರೆ, ಅವರ ಮಕ್ಕಳ ಸುರಕ್ಷತೆ ನೋಡ್ತಾರೆ, ಮಕ್ಕಳ ಡೆವಲಪ್ಮೆಂಟ್ ನೋಡ್ತಾರೆ. ಎಷ್ಟೇ ಬಡ ತಾಯಿಯಾದರೂ ಕೂಡ ತನ್ನ ಮಗ ಅಥವಾ ತನ್ನ ಮಗಳು ಬಡತನದಲ್ಲಿರಬೇಕು ಅಂತ ಇಷ್ಟಪಡಲ್ಲ ರೀ. ಎಲ್ಲ ಹೆಣ್ಮಕ್ಳಿಗೂ ಒಂದು ದೊಡ್ಡ ಕನಸಿರುತ್ತೆ, ನನ್ನ ಮಕ್ಕಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು, ದೊಡ್ಡದಾಗಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು, ಶ್ರೀಮಂತರಾಗಿ ಬದುಕಬೇಕು ಅಂತೇಳಿ ಎಲ್ಲ ತಾಯಿಯ ಒಂದು ಮಿನಿಮಮ್ ಕನಸದು. ಅದಕ್ಕೆ ಅದನ್ನು ಮಾತೃಹೃದಯ ಅಂತ ಹೇಳೋದು. ಯಾವ ಹೆಣ್ಣುಮಕ್ಕಳು ಕೂಡ ನನ್ನ ಮಕ್ಕಳು ಆಚೆ ಹೋದರೆ ಬರ್ತಾರೋ ಇಲ್ವೋ ಅಂತಕ್ಕಂಥ ಭಯದ ವಾತಾವರಣದಲ್ಲಿ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ. ನನ್ನ ಮಕ್ಕಳು ನಮ್ಮದೇ ರೀತಿ ಬಡತನದಲ್ಲಿ ಇರಬೇಕು ಅಂತ ಇಷ್ಟಪಡೋದಿಲ್ಲ, ನಮ್ಮದೇ ರೀತಿ ಅವಿದ್ಯಾವಂತರಾಗಬೇಕು ಅಂತೇಳಿ ಇಷ್ಟಪಡೋದಿಲ್ಲ. ಅದೇ ಬಿಹಾರಲ್ಲೂ ಆಗ್ತಾ ಇರ್ತಕ್ಕಂಥದ್ದು. ಏನು ಲಾಲು ಪ್ರಸಾದ್ ಯಾದವ್ ಕಾಲದಲ್ಲಿ ಏನು ಜಂಗಲ್ ರಾಜ್ ಇತ್ತು, 5 ಗಂಟೆ ಮೇಲೆ ಹೆಣ್ಮಕ್ಳು ಆಚೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ ರೀ. ಹೆಣ್ಮಕ್ಳು ಆಚೆ ಹೋಗೋದು ಬಿಟ್ಟು ಗಂಡು ಮಕ್ಕಳು ಕೂಡ ಆಚೆಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ವಿಪರೀತ ಅತ್ಯಾಚಾರಗಳು, ಕಿಡ್ನಾಪ್ಗಳು, ರ್ಯಾನ್ಸಮ್ಗಳು, ಮಾಫಿಯಾ ರಾಜ್ಯ. ಇವತ್ತು ಕೂಡ ಜನ ನಡುಗ್ತಾರೆ.
ಅದರಲ್ಲಿ ಮುಸಲ್ಮಾನರು ಹೊರತಾಗಿಲ್ಲ, ಯಾದವ ಹೆಣ್ಮಕ್ಳು ಹೊರತಾಗಿಲ್ಲ, ಬೇರೆ ಯಾವ ಹೆಣ್ಮಕ್ಳು ಹೊರತಾಗಿಲ್ಲ. ಇವತ್ತು ಎನ್ ಡಿ ಎ ವಿಶೇಷವಾಗಿ ನಿತೀಶ್ ಕುಮಾರ್ ಅವರ ರಾಜ್ಯಾಡಳಿತದ ಏನು ಪ್ಲಸ್ ಪಾಯಿಂಟ್ಗಳಂತ ಹೇಳಿದ್ರೆ, ಒಂದು ಡೆವಲಪ್ಮೆಂಟು, ಎರಡನೇದು ಸುರಕ್ಷತೆ ಕೊಟ್ಟಿದ್ದು, ಮೂರನೇದು ಅತಿ ದೊಡ್ಡ ಫ್ಯಾಕ್ಟರು ಎಲ್ಲ ಹೆಣ್ಮಕ್ಳಿಗೂ ತುಂಬ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ 2016 ಪಾನ ನಿಷೇಧವನ್ನು ತಂದರು, ಸರಾಯಿಯನ್ನು ಕಂಪ್ಲೀಟಾಗಿ ಬಂದ್ ಮಾಡಿದ್ರು ಬಿಹಾರಲ್ಲಿ ಹೆಣ್ಮಕ್ಳಿಗೋಸ್ಕರನೇ. ಯಾಕೆಂದರೆ ಭಾಳ ಜನ ಹೆಣ್ಮಕ್ಳಿಗೆ ನಿತೀಶ್ ಕುಮಾರ್ ಅವ್ರ ಮನೆ ದಂಬಾಲು ಬಿದ್ದುಬಿಟ್ರು. ಗಂಡದಿರು ವಿಪರೀತ ಬರ್ತಾರೆ, ಕುಡಿದ್ಬಿಟ್ಟು ಬರ್ತಾರೆ, ಕುಡಿದು ಬಂದು ಮನೆಯಲ್ಲೆಲ್ಲ ವಿಪರೀತ ಗಲಾಟೆ ಮಾಡ್ತಾರೆ, ಮನೆಗೆ ದುಡ್ಡು ಕೊಡಲ್ಲ, ಮಕ್ಕಳ ಭವಿಷ್ಯ ಎಲ್ಲ ಬಣ್ಣಾಗ್ತಾ ಇದೆ, ಬದುಕಕ್ಕಾಗ್ತಿಲ್ಲ, ದೈಹಿಕ ಹಲ್ಲೆಗಳಾಗ್ತಾ ಇದ್ದಾವೆ ಅಂತ ಹೇಳಿ ಬಿಹಾರದಂತಹ ಬಡ ರಾಜ್ಯದಲ್ಲಿ ದೊಡ್ಡ ಇನ್ಕಮ್ ಅಂತ ಕೊಡ್ತಿದ್ದಂತಹ ಅಬಕಾರಿ ಇಲಾಖೆಯನ್ನು ಕ್ಲೋಸ್ ಮಾಡಬೇಕು, ಅದನ್ನು ನಿಷೇಧ ಮಾಡಬೇಕು ಅಂತಕ್ಕಂತಹ ಒಂದು ಗಟ್ಟಿ ಛಾತಿಯನ್ನು 2016 ತಗೊಂಡು ನಿತೀಶ್ ಕುಮಾರ್ ಅವರು ಇವತ್ತು ಕೂಡ ಅದನ್ನು ಪಾಲಿಸ್ಕೊಂಡ್ಬರ್ತಾ ಇದ್ದಾರೆ. ಮದ್ಯಪಾನಕ್ಕೆ ಎಫೆಕ್ಟ್ ಆಗಿರೋದು ಕೇವಲ ಹಿಂದೂ ಹೆಣ್ಮಕ್ಳು ಅಷ್ಟೇ ಅಲ್ಲ, ನೀವು ಮುಸಲ್ಮಾನ್ ಹೆಣ್ಮಕ್ಳನ್ನು ಕೂಡ ಅದರ ಬಾಧಿತರಾಗಿದ್ದರು. ಇವತ್ತು ಅದಕ್ಕೋಸ್ಕರವೇ ದೊಡ್ಡ ಪ್ರಮಾಣದಲ್ಲಿ ಆಚೆ ಕಡೆಗೆ ಬಂದು ಇವತ್ತು ನೋಡಿ, ಇವತ್ತು ನೀವು ರಿಸಲ್ಟ್ ಬಂದಿರೋದು ನೋಡಬೇಕು. ಈವನ್ ಯಾದವ ಕಮ್ಯುನಿಟಿ ಅತಿ ಹೆಚ್ಚು ವೋಟರ್ಸ್ ಇರ್ತಕ್ಕಂಥ ಪ್ರದೇಶಗಳಲ್ಲೂ ಕ್ಷೇತ್ರಗಳಲ್ಲೂ ಕೂಡ RJD ಸೋತಿದೆ. ಮುಸಲ್ಮಾನ್ ಕ್ಷೇತ್ರಗಳಲ್ಲಿ NDA ಓಟ್ ಬೀಳ್ತಾ ಇದೆ, BJP ಓಟ್ ಬೀಳ್ತಾ ಇದೆ. ಅದರ ಅರ್ಥ ಜನಗಳನ್ನು ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿದ್ರೆ ಅವ್ರನ್ನ ಗುಮ್ರಾ ಮಾಡೋದಲ್ಲ, ಅವ್ರನ್ನ ಮೂರ್ಖರು ಮಾಡೋಕ್ಕೆ ಪ್ರಯತ್ನ ಪಡೋದಲ್ಲ. EVM ಸರಿ ಇಲ್ಲ, ಎಲೆಕ್ಷನ್ ಕಮಿಷನ್ ಸರಿ ಇಲ್ಲ, ವೋಟ್ ಚೋರಿ ಆಗುತ್ತೆ. ಸುಪ್ರೀಂ ಕೋರ್ಟ್ ಇರ್ತಕ್ಕಂತಹ ಈ ದೇಶದೊಳಗಡೆಗೆ ಯಾವುದನ್ನು ಕೂಡ ಸುಪ್ರೀಂ ಕೋರ್ಟ್ ಹತ್ರ ಹೋದಾಗ ನ್ಯಾಯ ಕೊಡ್ತಕ್ಕಂತಹ ಈ ವ್ಯವಸ್ಥೆ ಒಳಗಡೆಗೆ ಇವೆಲ್ಲ ಸಾಧ್ಯವೇ ಇಲ್ಲ ರೀ. ಯಾಕೆ ಮತ್ತೆ ವೋಟ್ ಚೋರಿ ಆಗ್ತಿದೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ? ಯಾಕೆ ನೀವು EVM ವಿಷಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಚೀಮಾರಿ ಹಾಕ್ಸ್ಕೊಂಡು ಬಂದ್ರಿ? ಯಾಕೆ ನೀವು ರಫೇಲ್ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಚೀಮಾರಿ ಹಾಕ್ಸ್ಕೊಂಡು ಬಂದ್ರಿ? ಆ ಚೀಮಾರಿ ಆಗ್ತಾರೆ ಅಂತ ಬೈಕೇನೆ ನೀವು ವೋಟ್ ಚೋರಿ ವಿಚಾರವನ್ನು ಬಂದು ರಸ್ತೆಯಲ್ಲಿ ಬಾಯ್ಬಡ್ಕೊತಾರೆ ಬಿಟ್ಟು ಸುಪ್ರೀಂ ಕೋರ್ಟಿಗೆ ತೊಗೊಂಡೇ ಹೋಗಿಲ್ಲ. ಯಾಕೆ ನೀವು ಅಫಿಡವಿಟ್ ಕೊಟ್ಬಿಟ್ಟು ಎಲೆಕ್ಷನ್ ಕಮಿಷನ್ಗೆ ಹೋಗ್ತಾ ಇಲ್ಲ? ಜನ ನಿಮ್ಮ ಮೇಲೆ ನಂಬಿಕೆಯಿಂದ ಒಂದು ಸರಿ ಮೂರ್ಖರಾಗ್ಬೋದು, 2 ಸರಿ ಮೂರ್ಖರಾಗ್ಬೋದು ರೀ, ಪದೇ ಪದೇ ಮೂರ್ಖರನ್ನು ಮಾಡಲಿಕ್ಕಾಗೋದಿಲ್ಲ. ಇವತ್ತು ನೋಡಿ RJD ಸೋಲ್ತಾ ಇರೋದಕ್ಕೆ ಕಾಂಗ್ರೆಸ್ ದೊಡ್ಡ ಕಾರಣ. ಯಾಕೆಂದರೆ 2020 RJD ಚುನಾವಣೆಗೆ ಹೋದಾಗ ಅಲ್ಲಿನ ನಿಜವಾದ ಪ್ರಾಬ್ಲಮ್ ಏನಿತ್ತು, ನಿರುದ್ಯೋಗ ಮತ್ತು ವಲಸೆ, ಈ ವಿಚಾರ ಇಟ್ಕೊಂಡು ಹೋರಾಟ ಮಾಡ್ಕೊಂಡು ಹೋದರು. ದೊಡ್ಡ ಪ್ರಮಾಣದಲ್ಲಿ ಅವ್ರಿಗೆ ಯಶಸ್ಸು ಸಿಕ್ಕಿತ್ತು. ಈ ಸರಿ ಅದ್ರ ಉಸಿರೇ ಬಿಟ್ಟಿಲ್ಲ. ಯಾಕೆ ಅಂತೇಳಿದ್ರೆ ರಾಹುಲ್ ಗಾಂಧಿ ಮಾತು ಕೇಳ್ಕೊಂಡು ಅವ್ರೂ ವೋಟ್ ಚೋರಿ ಅಂತೇಳಿ ಸುದ್ದಿಗೆ ಹೋದರು. ಜನ ಅದಕ್ಕೆ ಕ್ಯಾರೆ ಮಾಡಲಿಲ್ಲ. ಅಲ್ಲಿ ಏನು ಬಿಹಾರದಲ್ಲಿ ಪ್ರಾಬ್ಲಮ್ಗಳು ಎತ್ತಬೋದಾಗಿತ್ತು, ವಿಷಯಗಳು, ನಿರುದ್ಯೋಗ ಎತ್ತಲಿಲ್ಲ, ಅದನ್ನು ನಿಮ್ಮ ಸರ್ವೆಗಳಲ್ಲಿ ತೋರಿಸಿದ್ರು ಇದೊಂದು ಪ್ರಾಬ್ಲಮ್ ಅಂತೇಳಿ. ವಲಸೆ ವಿಚಾರ ಎತ್ತಲಿಲ್ಲ, ಬಡತನದ ವಿಚಾರದಲ್ಲಿ ಯಾವುದೇ ಎತ್ತಲಿಲ್ಲ ರೀ. ರಾಹುಲ್ ಗಾಂಧಿ ಮಾತು ಕೇಳ್ಕೊಂಡು ವೋಟ್ ಚೋರಿ ಅಂತ ಹೋಗಿ 2 ತಿಂಗಳು ಪ್ರೀಶಿಯಸ್ ಟೈಮ್ನ ಹಾಳು ಮಾಡಿಕೊಂಡು ತೇಜಸ್ವಿ ಯಾದವ್ ಜನಗಳಿಗೆ ಗೊತ್ತಾಯಿತು ಯಾರು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಯಾರು ಮೂರ್ಖರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ. ಅದರ ರಿಸಲ್ಟೇ ಇದು. ನಿಮ್ಮ ವೋಟರ್ಸೇ ನಿಮಗೆ ವೋಟ್ ಹಾಕಿಲ್ಲ ಅಂತ ಹೇಳಿದ್ರೆ ನಿಮಗೆ ಭವಿಷ್ಯ ಇದೆ ಅನಿಸುತ್ತಾ? ಇವತ್ತಾದ್ರೂ ಕೂಡ ಕಾಂಗ್ರೆಸ್ನ ಮತ್ತು ವಿರೋಧ ಪಕ್ಷಗಳ ಮನಸ್ಥಿತಿ ಬದಲಾವಣೆ ಆಗಬೇಕು. ಕಾಂಗ್ರೆಸ್ ನಿಜವಾಗ್ಲೂ ಅದು ಬದುಕಬೇಕು ಅಂತ ಆಸೆ ಇದ್ದರೆ ಮೊದಲು ರಾಹುಲ್ ಗಾಂಧಿ ಅಂತ ಹುಚ್ಚನ್ನು ಆಚೆ ಕಡೆಗೆ ಸಿಗಬೇಕು. ರಾಹುಲ್ ಗಾಂಧಿ 95 ಚುನಾವಣೆ ಸೋತಿದ್ದಾರೆ ರೀ. ಅವ್ರು ಬಂದ ಮೇಲೆ, ಅವರ ಮಾಲೀಕತ್ವ ವಹಿಸ್ಕೊಂಡ ಮೇಲೆ 95 ಚುನಾವಣೆ. ಇದಕ್ಕಿಂತ ಒಂದು ಅವಮಾನ ಒಬ್ಬ ಲೀಡರ್ಗೆ ಇನ್ನೇನಿದೆ ರೀ? ಹೋದ ಚುನಾವಣೆಯಲ್ಲೆಲ್ಲ ಸೋಲು. ಇವತ್ತು 4 ಸೀಟ್ ತಗೊಳ್ಳೋಕೆ ಯೋಗ್ಯತೆ ಇಲ್ಲ ಬಿಹಾರಲ್ಲಿ, 243 ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಇವತ್ತಲ್ಲ, ಹಿಸ್ಟ್ರಿಯಿಂದನೂ ರಾಹುಲ್ ಗಾಂಧಿ ಬಂದಾಗಲಿಂದನೂ 2005 ಬರೀ 9 ಸೀಟ್ ರೀ ಬಂದಿದ್ದು ಇವರಿಗೆ. ಕೇಂದ್ರದಲ್ಲೂ ಇವರೇ ಇದ್ದರು, ರಾಜ್ಯದಲ್ಲೂ ಇವರೇ ಇದ್ದರು. ಬಿಹಾರಲ್ಲಿ 2010 ಕೇವಲ 4 ಸೀಟು. ಇವತ್ತು ಅದೇ ಲೆವೆಲಿಗೆ ಬಂದು ಕೂತಿದ್ದಾರೆ, ಕೇವಲ 4 ಸೀಟು. ನಿಮ್ಮ ರಾಜ್ಯ ಇದ್ದಾಗಲೂ ನಿಮಗೆ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ, ಈಗಲೂ ಕೂಡ ನಿಮಗೆ ಗೆಲ್ಲಕ್ಕೆ ಯೋಗ್ಯತೆ ಇಲ್ಲ. ಗೆಲ್ಲಕ್ಕೆ ಯೋಗ್ಯತೆ ಇಲ್ಲದೆ ನೀವು ದಿನಕ್ಕೊಂದೊಂದು ಕಾರಣ ಹುಡುಕೊಂಡು ಅದಕ್ಕೆ ಸೋತೆ ಅಂತ ಹೇಳಿದ್ರೆ ನೋಡಿ. ಇವತ್ತು ಆ ಮುಸಲ್ಮಾನ್ ಹೆಣ್ಮಕ್ಳು ಆ ಭಯ ಬಿಟ್ಟು, ಆ ಒಂದು ಏನು ತಲೆ ಒಳಗಡೆಗೆ ಒಂದು ಭಯದ ಅಫೀಮ್ ತುಂಬ್ತಾ ಇದ್ರು, ಅದನ್ನು ಬಿಟ್ಟು, ಧರ್ಮದ ಅಫೀಮನ್ನು ತುಂಬ್ತಾರೆ, ಅದನ್ನು ಬಿಟ್ಟು ಡೆವಲಪ್ಮೆಂಟ್ಗೋಸ್ಕರ, ಸುರಕ್ಷತೆಗೋಸ್ಕರ ಓಟ್ ಆಗ್ತಿರ್ತಕ್ಕಂಥದ್ದು, ಇದು ನಿಜಕ್ಕೂ ಭಾರತಕ್ಕೆ ದೊಡ್ಡ ಭವಿಷ್ಯ ಇದೆ ಅಂತ ಅನಿಸುತ್ತೆ. ಭಾರತದ ಜನ ಮೋದಿಯ ಜೊತೆ ನಿಂತಿದ್ದಾರೆ, ನಿತೀಶ್ ಜೊತೆ ನಿಂತಿದ್ದಾರೆ. ಧರ್ಮದ ಕಟ್ಟಳೆಗಳೇ ಮೀರಿ, ಜಾತಿಗಳ ಕಟ್ಟಳೆಗಳನ್ನು ಮೀರಿ. ಇದು ತುಂಬ ಒಳ್ಳೆಯ ಡೆವಲಪ್ಮೆಂಟ್ ಭಾರತಕ್ಕೆ. ನಮಸ್ಕಾರ.